ಕೇಂದ್ರ ಬೃಹತ್ ಕೈಗಾರಿಕಾ ಹಾಗೂ ಉಕ್ಕು ಸಚಿವ ಎಚ್.ಡಿ. ಕುಮಾರಸ್ವಾಮಿ ಬೆಂಗಳೂರಿನ ಜಾಲಹಳ್ಳಿಯ ಹಿಂದೂಸ್ತಾನ್ ಮೆಟಲ್ ಅಂಡ್ ಟೂಲ್ಸ್ ಎಚ್ಎಂಟಿ ಕಾರ್ಖಾನೆಗೆ ಭೇಟಿ ನೀಡಿ ಪರಿಶೀಲಿಸಿದರು. ಎಲ್ಲ ಗಿಡ ಮರಗಳಿದೆ ಅಂತ ಏನು ತೋರಿಸಿದ್ರು ಇದೆಯಲ್ಲ, ಇದೇ ಗಿಡ ಮರಗಳು ಈಗ ನೋಡ್ತಾ ಇದ್ದೀರಿ. ಬಳಿಕ ಅವರು ಎಚ್ಎಂಟಿ ದೇಶದ ಪ್ರತಿಷ್ಠಿತ ಕಾರ್ಖಾನೆಯಾಗಿತ್ತು. ಬೆಂಗಳೂರು ಸೇರಿದಂತೆ ದೇಶದ 6 ಸ್ಥಳಗಳಲ್ಲಿ ಇರುವ ಎಚ್ಎಂಟಿಯ ಎಲ್ಲ ಕಾರ್ಖಾನೆಗಳಿಗೂ ಹೊಸ ರೂಪ ನೀಡಲಾಗುವುದು. ಈ ಹಿನ್ನೆಲೆಯಲ್ಲಿ ಉನ್ನತ ಮಟ್ಟದ ತಜ್ಞರ ಸಮಿತಿ ರಚಿಸಲಾಗಿದ್ದು, ವರದಿ ಬಂದ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಮಾಹಿತಿ ನೀಡಿದರು. ಕಾರ್ಖಾನೆಯ ಸುಮಾರು 480 ಎಕರೆ ಪ್ರದೇಶವನ್ನು ರಾಜ್ಯ ಸರ್ಕಾರ ಅರಣ್ಯ ಭೂಮಿ ಹೆಸರಿನಲ್ಲಿ ತನ್ನ ತೆಕ್ಕೆಗೆ ಪಡೆದುಕೊಳ್ಳುವ ಪ್ರಯತ್ನ ಮಾಡುತ್ತಿದೆ. ಆದರೆ ಅದು ಕಾರ್ಖಾನೆಯ ಭೂಮಿಯಾಗಿದ್ದು, ಸಾವಿರಾರು ಸಿಬ್ಬಂದಿಯ ಶ್ರಮ ಅದರಲ್ಲಿದ್ದು, ಕಾರ್ಖಾನೆ ಭೂಮಿ ಎಂಬುದಕ್ಕೆ ಅವರ ಬಳಿ ದಾಖಲೆಗಳಿವೆ ಎಂದು ತಿಳಿಸಿದರು. HMT plant. For that I am working, I am struggling how to revive this plant, not only in Bangalore, in the country 6 places this factory once upon a time running very successfully, but all 6 units are in struggling to survive. For that reason only today I visited here. I have taken all evidences what is going on here, then I will going to take act.